ದಲಿತ ಸಂಘಟನೆಗಳ ಸಮಾನವನ ಸುಮತಿಯ ವತಿಯಿಂದ ಸುದ್ದಿಗೋಷ್ಠಿ. ಹೌದು, ದಲಿತ ಸಂಘಟನೆಗಳ ಸಮಾನವನ ಸುಮತಿಯ ವತಿಯಿಂದ ಎಲ್ಲರೂ ಸೇರಿ ಇವತ್ತು ಬಾಗೇಪಲ್ಲಿ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ಏರ್ಪಡಿಸಿದ್ದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಿಜೆಪಿ ಮುಖಂಡರಾದಂತಹ ಗೂಳೂರು ಲಕ್ಷ್ಮೀನಾರಾಯಣರವರು ಕಾಂಗ್ರೆಸ್ ಶಾಸಕರಾದಂತಹ ಎಸ್.ಎನ್. ಸುಬ್ಬಾರೆಡ್ಡಿ ಅವರನ್ನ ಅಸಿಂಧು ಮಾಡಿರುವುದು ಮಾನ್ಯ ಉಚ್ಚ ನ್ಯಾಯಾಲಯ. ಆದ್ರೆ ಕೆಲವೊಂದು ದಲಿತ ಮುಖಂಡರುಗಳು ಮತ್ತು ರೋಲ್ ಕಾಲ್ ಪಾರ್ಟಿಗಳು ತಾತ ಮುತ್ತಾತರುಗಳಿಂದ 16 ಎಕರೆಗಳು ಇರುವಂತಹ ರಾಜಾರೆಡ್ಡಿ ಅವರ ಬಗ್ಗೆ ಮಾತನಾಡುತ್ತಾರೆ ಮತ್ತು ಚುನಾವಣಾ ಸಂದರ್ಭದಲ್ಲಿ ಸರ್ಕಾರಕ್ಕೆ ಸಲ್ಲಿಸಿದ್ದ ಅಫಿಡವಿಟ್ನಲ್ಲಿ ತೆರಿಗೆ ವಂಚನೆ ಮಾಡಿದ್ದಾರೆ ಎಂದು ಮಾನ್ಯ ಸಿ ಮುನಿರಾಜುರವರು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಬಹಿರಂಗಪಡಿಸಿರುತ್ತಾರೆ. ಅದನ್ನ ಪರಿಶೀಲಿಸಿದ ನ್ಯಾಯಾಲಯ, ಹೌದು, ಎಸ್.ಎನ್. ಸುಬ್ಬಾರೆಡ್ಡಿ ಅವರು ಸರ್ಕಾರಕ್ಕೆ ವಂಚನೆಯನ್ನ ಮಾಡಿದ್ದಾರೆ ಎಂದು ಅಸಿಂಧುಗೊಳಿಸಿರುತ್ತಾರೆ. ಇದನ್ನು ಪರಿಗಣಿಸದೆ ಇಲ್ಲಿ ಇರುವಂತಹ ರೋಲ್ ಕಾಲ್ ಗಿರಾಕಿಗಳು ಬಾಯಿಗೆ ಬಂದಂತೆ ಮಾತನಾಡುತ್ತಾರೆ. ಎಲ್ಲ ಕಾಂಗ್ರೆಸ್ ಮುಖಂಡರಿಗೆ ಇದು ನಾವು ಕೊಟ್ಟಂತಹ ತೀರ್ಪು ಅಲ್ಲ, ನ್ಯಾಯಾಲಯ ನೀಡಿದಂತಹ ತೀರ್ಪು. ಇದನ್ನ ಗಮನದಲ್ಲಿ ಇಟ್ಟುಕೊಂಡು ಮಾತನಾಡಬೇಕು ಎಂದು ಬಿಜೆಪಿ ಮುಖಂಡರಾದಂತಹ ಗೂಳೂರು ಲಕ್ಷ್ಮೀನಾರಾಯಣ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಗೋಳೂರು ಲಕ್ಷ್ಮೀನಾರಾಯಣ, ಮಾದಿಗ ದಂಡೂರ ತಾಲೂಕಾ ಅಧ್ಯಕ್ಷರಾದಂತಹ ಚಿನ್ನ ಪೂಜಪ್ಪ ಪರಗೋಡು, ರಾಮಪ್ಪ ಚೆರ್ಲೋಪಳ್ಳಿ, ಲಕ್ಷ್ಮಣ್ ಅಂಜನಪ್ಪ, ವಿ ಗೋಪಾಲ್, ಗಂಗರಾಜು ನೆಲಪರೆಡ್ಡಿ ಪಲ್ಲಿ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ಗಂಗಾಧರ್, ಕೃಷ್ಣಪ್ಪ ಗೋಪಾಲ್ ಮತ್ತಿತರರು ಉಪಸ್ಥಿತರಿದ್ದರು. ಕೆ ಬಾಬಾ ಫಕ್ರುದ್ದೀನ್, ಫ್ರೀಡಂ 90 ನ್ಯೂಸ್, ಬಾಗೇಪಲ್ಲಿ. ಇವಿಷ್ಟು ಇಂದಿನ ಪ್ರಮುಖ ಸುದ್ದಿಗಳು. ಕರ್ನಾಟಕದ ಪ್ರತಿಯೊಂದು ಮೂಲೆಗೂ ನಿಖರ ಮತ್ತು ಪರಿಶೀಲಿತ ಮಾಹಿತಿಯನ್ನು ಜವಾಬ್ದಾರಿಯುತವಾಗಿ ತಲುಪಿಸುವಂತಹ ಪ್ರಯತ್ನದಲ್ಲಿ ನಾವು ಸದಾ ನಿಮ್ಮ ಜೊತೆ. ಫ್ರೀಡಂ 90 ನ್ಯೂಸ್ ಚಾನೆಲ್ನ ವೀಕ್ಷಕರಿಗೆ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ಸುದ್ದಿಗಳೊಂದಿಗೆ. ನಮಸ್ಕಾರ.